ಇವತ್ತಿನ ಲಾಗು ಸ್ವಲ್ಪ ಡಿಸೈನ್ ಮಾಡೀನಿ ರಿಗಾರ್ಡಿಂಗ್ ಆಫ್ ಯಾರು ಹಚ್ಚಿದ್ರು ಅಂತ ಕೇಳ್ದ ನಿಮ್ಮ ಸೊಸೆ ಹಚ್ಚಿದ್ಲ ಚಲೋ ಆಗತ್ತೆ ಅಂತ ಅನ್ಕೊಂಡಿನಿ ನೋಡುವ ಅಲ್ವೇ ಮತ್ ನಿಮ್ ಸೊಸಿ ಕೂಡ ಮಾತಾಡ್ತಾ ಇಲ್ಲ ಬಾಮಿ ನಿಜ ಹಚ್ಚಿನಿ ಮಾತಾಡಿ ನಾಚಿಕೆ ಮಾಡ ಮಾತಾಡ್ರಿ ಹಲೋ ಹಲೋ ಆರಾಮ್ರಿ ಅತ್ತಿ ಆರಾಮದಿ ನೋಡು ಸ್ಕೂಲ್ ಎಲ್ಲ ಆಯ್ತು ಹೌನ್ರಿ ಟೆನ್ಷನ್ ತಗೋಳ ನಾ ತಗೋಗಿಲ್ಲ ಟೆನ್ಷನ್ ನೀ ಕಾಮಿಡಿ ಎಲ್ಲ ಮೀ ಸೀರಿಯಸ್ ಇದೆ ಮಾತಾಡ್ತೇನೆ ನೀನು ಮತ್ತೆ ಐದರಿಲ್ಲ ಕಾಲಾಗ ಮಾತಾಡ ಹಲೋ ಅಜ್ಜಿ ಎಲ್ಲ ಆರಾಮಿದಾರ ಆರಾಮದಾರಿ ಮತ್ ನೀ ಲೈವ್ ಗಿವ್ ಕರೆಸದ್ರ ಆಗ್ಲಾರದ ನಮ್ ಕ್ಯಾಸ್ಟ್ ನಾನು ಮನೇಲಿಂದ ಕನ್ವಿನ್ಸ್ ಮಾಡೇನಿ ಮತ್ತೆ ಅವ್ರು ಫೋನ್ ಹಚ್ಚಿಸಿನ ಈಗ ಮಾತಾಡಕ್ ರೆಡಿ ಇಲ್ಲ ಯಾರನಾಕಿ ಏ ಅಕ್ಕಿ ಅನ್ಬಾಡಮಿ ಈಗ ಅನ್ನಕ್ಕ ಅಂತರು ಮಾತಾಡಕತ್ತಿಲ್ಲ ಅದಕ್ ನೀನಾರ ಮಾತಾಡ ಹಲೋ ಆರಾಮ್ರಿ ಅತ್ತಿ ಹಾ ಆರಾಮದಿ ನೋಡಮ್ಮ ಯಾವ ಊರಮ್ಮ ಏನ್ ಓದಾಕತ್ತಿ ಹಲೋ ಅಮ್ಮ ಹಲೋ ಎಜುಕೇಶನ್ ಕಲಿಕತ್ತೀರಿ ನಾ ಡಿಗ್ರಿ ಕಲಿಕತ್ತೀನಿ BSc ವೆರಿ ನೈಸ್ ಮೇಡಮ್ ನಾನು ಒಬ್ಬ ಸ್ಕೂಲ್ ಟೀಚರ್ ಮಾತಾಡೋದು ಗೊತ್ತು ಹೇಳಿದ್ರು ನಿಮ್ಮ ಊರ್ ಎಲ್ಲಿ ಬರ್ತಮ್ಮ BSc ಫೈನಲ್ ಇಯರ್ ನಮ್ಮ ಅಂಕಲ್ ಫೈನಲ್ ಇಯರ್ MSc ಮಾಡ್ಬೇಕಾ 6 months ಕೋರ್ಸ್ ಹಂಗ ಏನಾನ ಇರುತ್ತಲ್ಲ ಅಂಕಲ್ ಹೊಲ ಮಾಡ್ತಾರ ಅಂಕಲ್ ಆಮೇಲೆ ಹೆಂಗಿದ್ರು ಕುಂತ್ ಮಾತಾಡದಿರುತ್ತಲ್ಲ ಅವಾಗ ಕೇಳಿದ್ರ ಏನಂತ ಗೊತ್ತಿಲ್ಲ ಆಮೇಲೆ ಫೋನ್ ತನ ಕೊಟ್ರೆ ಹೆಂಗಿಲ್ಲ ಆಯ್ತು ಬಿಡ ಹಂಗಾರ ಬೇಸಿಕ್ ಮಾಡೇ ಬಿಡೋಣ ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್ ಆತ್ರಿ ಗುರು ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗಿಗೆ ಸ್ವಾಗತ ರೀ ಸುಸ್ವಾಗತ ರೀ ಇವತ್ತಿನ ಲಾಗು ಸ್ವಲ್ಪ ಡಿಸೈನ್ ಮಾಡೀನಿ ರೀ ಡಿಸೈನ್ ಅನ್ನೋಕ್ಕೇನಿಲ್ಲ ರಿಗಾರ್ಡಿಂಗ್ ಆಫ್ ಅಂದರೆ ಅದೇ ನಾನು ನಾರ್ಮಲ್ ಕಾಡಿಸ್ತಿರ್ತೀನಲ್ಲ ನಾನು ಯಾರು ಹಚ್ಚಿದ್ರು ಅಂತ ಕೇಳ್ದ ನಿಮ್ಮ ಸೊಸೆ ಹಚ್ಚಿದ್ಲ ಹಂಗೆ ಅಂತಂದು ನಮ್ಮ ಮನ್ಯಾಗ ಕಾಡಿಸ್ತಿತ್ತು ಅಲ್ಲಿಂದ ಏನು ಬರುತ್ತೆ ಏನು ಅಂತಂದು ಚಲೋ ಆಗತ್ತೆ ಅಂತ ಅನ್ಕೊಂಡಿನಿ ನೋಡುವ ಗೈಸ್ ಈಗ ಮೇ ಮಾತಾಡ್ತೇನೆ ಏ ನೀವು ವಾಡೆ ನೀವು ಅಲ್ಲೇ ಮನೆ ವಾಡೇನ ಕ್ಯಾಲ್ಸಿ ಮುಗಿಸಿ ಮಾತಾಡ್ಬಾರ್ದು ಹೆಂಗ್ ಹೋಗಿ ಬಸ್ ಸ್ಟ್ಯಾಂಡಿಗೆ ಒಂದು 5 ನಿಮಿಷ ಹೊರಗೆ ಕುಂತಾರ ಒಂದು ಡೇಲ್ ಮುಗಿಸ್ಕೊಂಡ್ ಬರ್ತೀನಿ ಅಲ್ವೇ ಮತ್ ನಿಮ್ ಸೊಸಿ ಕೂಡ ಮಾತಾಡ್ತಾ ಇಲ್ಲ ನಿಮ್ ಸೊಸಿ ಕಡೆ ಮಾತಾಡ್ತಾ ಇಲ್ಲ ಬಾಮಿ ನಿಜ ಹಚ್ಚಿನಿ ಅನ್ನಕ ಕಾಮಿಡಲ್ಲ ಬಾ ಅಲ್ಲಿ ಜಲ್ಲಿ ಏ ಬಾಮಿ ಒಣ ಟೈಮ್ ಅಲ್ಲ ನೀವತ್ತೀನಿ ನಾನ್ ಮತ್ತೆ ಇಷ್ಟೊತ್ತನ ಮತ್ತೆ ಸುಳ್ಳುಗಳು ಅನ್ನಗಿದ್ದೆ ಮತ್ತೆ ಮಾತಾಡಿ ನಾಚಿಕೆ ಮಾಡ ಮಾತಾಡ್ರಿ ಅಯ್ಯೋ ಹಬ್ಬ ಹುಡುಗಿನೇ ನಾನ್ ಬೇರೆ ಅಂದೆ ಹಲೋ ಹಲೋ ಯಾರು ಆರಾಮ್ರಿ ಅತ್ತಿ ಆರಾಮದಿ ನೋಡು ಏನು ಆಯ್ತ್ರಿ ಯಾರು ಗೊತ್ತೈತೆ ಹೇಳ್ರಿ ಯಾರು ಮಾತಾಡ ಯಾರು ಗೊತ್ತಂಗ ಏನ್ ಕೇಳ ಹಲೋ ಟೀ ಆಯ್ತು ನೋಡ್ರಿ ನಿಮ್ದು ಆಯ್ತು ಸ್ಕೂಲ್ ಎಲ್ಲ ಆಯ್ತು ಹೌನ್ರಿ ನೀ ಯಾಕೆ ನಾರ್ಮಲ್ ಮಾತಾಡಿ ಮತ್ತೆ ಆಯ್ತಲ್ಲ ಮಾತಾಡಿದ್ದೀನಿ ಐ ಕೇಳ ಮುಂದಿನ ಏನಾರ ಕೇಳ ಟೆನ್ಷನ್ ತಗೋಳ ನಾ ತಗೋಗಿಲ್ಲ ಟೆನ್ಷನ್ ನೀ ಮಾತಾಡ್ಮಿ ಕೇಳ್ದೆ ಮಾತಾಡಿದ್ದೀನಿ ಏನೈತಿ ಕೇಳ ನೀವು ಯಾವ ಊರು ಏನ್ ಕೇಳ ಅವ್ರು ಏನ ಕೇಳಕ್ ನೀ ಕಾಮಿಡಿ ಎಲ್ಲ ಮೀ ಸೀರಿಯಸ್ ಇದೆ ಅಯ್ಯ ನೀ ನಾಚಿಕಂತ ಯಾಕೆ ತೋ ಮಾತಾಡ ಕುಂತ್ರ ಏ ಮೀ ಬಾ ಮೀ ಮಾತಾಡ್ತೇನೆ ನೀನು ವಿದ್ಯಾಕ್ಕ ಅಂತ ಮೇ ಅಕ್ಕನ ಯಾರು ನಿಂಗ್ ಮಾತಾಡ್ಸ್ತಾರ ನೀನ್ ತಮ್ಮೆ ಮಾತಾಡ ಆಯ್ತಲ್ಲ ಮೀ ಗದಕ್ಕಾಕಿ ಕದಕ್ಕಾಕಿ ತೋ ಮಾತಾಡ ಫಸ್ಟ್ ಅಲ್ಲ ಮೀ ನೀನ್ ಏನು ಏನ್ ಮಾಡಾಕತ್ತಿ ಅವೆಲ್ಲ ಕೇಳ ಅವೆಲ್ಲ ಕೇಳಿ ನಾ ಏನ್ ಮಾಡ್ಬೇಕು ಏನ್ ತಗೊಂಡ್ ಏನ್ ಮಾಡ್ಬೇಕಾಯ್ತು ಅಲ್ಲ ಕೇಳ ಮೀ ನೀನು ಮತ್ತೆ ಸೊಸೆ ಬಿಲ್ಡಪ್ ಕೊಟ್ಟೆ ನೋಡ ಮಾತಾಡಕತ್ತಾರ ಮಾತಾಡ್ಮಿ ಇಷ್ಟೊತ್ತನ ಕನ್ವಿನ್ಸ್ ಮಾತಾಡೇನಿ ಏನಿಲ್ಲ ಅಂತ ಮಾತಾಡಿ ಕನ್ವಿನ್ಸ್ ಮಾಡಿ ಇಷ್ಟೊತ್ತನ ಮಾಡಿದ್ರೆ ಅಲ್ಲ ಏನ್ ಮಾಡಾಕತ್ತಿ ಅವ ಅಟ್ಲೀಸ್ಟ್ ಅವರ ಕೇಳ ಅಯ್ಯ ಮೀ ಮಾತಾಡ್ರಿ ಇಷ್ಟೊತ್ತನ ನಾನು ಮತ್ತೆ ಐದರಿಲ್ಲ ಕಾಲಾಗ ಮಾತಾಡಿದ್ ಹುಚ್ಚಿದ್ದಂಗಲ್ಲ ಮಾತಾಡಿನ ಅಂತ ಏನ್ ಅಷ್ಟೇನಾ ಅವ್ರು ನೋಡಿ ಹೆಂಗ್ ಕೇಳಕತ್ತಾರಲ್ಲ ಹಲೋ ಮಾತಾಡ ಏನಾಗುತ್ತೆ ಅವಾಗ್ಲೇ ಮಾತಾಡ್ಬೇಕಂತ ಜಾಸ್ತಿ ದಿನದಿಂದ ಹೇಳಕತ್ತಿದೆ ಕಾಲ್ ಮಾಡಿ ಕೊಡ್ಲಿಲ್ಲ ನೀನ್ ಏನ್ ಓದಾಕತ್ತೀರಿ ಅಜ್ಜಿ ಎಲ್ಲ ಆರಾಮಿದಾರ ಆರಾಮದಾರ ಭೂಮಿ ಎಲ್ಲ ಆರಾಮದಾರ ಎಲ್ಲಾರು
ಎಲ್ಲ ಮನೆ ಹಿಸ್ಟ್ರಿ ಹೇಳ್ಬಿಟ್ಟಾರಲ್ಲ ಮತ್ತೆ ಇನ್ನೇದಕ್ಕೆ ಇಷ್ಟು ನೀನ್ ಕೇಳ ನೀನ್ ಕ್ವಶನ್ ಅಲ್ಲ ನೀ ಯಾಕೆ ಗಾಬರಿ ಯಾಕೆ ಸರಿ ಇಷ್ಟು ದಿನ ಒಪ್ಕೊಳದಲ್ಲ ಮತ್ತೆ ಮಾತಾಡಿದ್ದೀನೇನ ಏನ್ ಇಷ್ಟೇ ಸಾಕಿಷ್ಟೇ ಮತ್ ಮುಂದೆ ಆಮೇಲೆ ಮತ್ ನೀ ಲೈವ್ಗೆ ಕರೆಸಂದ್ರ ಆಗ್ಲಾರದ ನೀ ಫಸ್ಟ್ ಮಾತಾಡಿಲ್ಲ ಹೇಳ್ತೀನಿ ನೀ ಏನ್ ನೀ ನಾರ್ಮಲ್ ಮಾತಾಡಿದ ಇಷ್ಟೇ ಮಾತಾಡಿ ಅಲ್ಲ ಮೇ ಏನ್ ಓದಾಕತ್ತೀರಿ ಏನಿಲ್ಲ ಅದೆಲ್ಲ ಕೇಳಲ್ಲ ಮತ್ತೆ ಏನ್ ಕೇಳ್ತಿ ಮತ್ತೆ ವರದಕ್ಷಿಣೆ ಕೇಳ್ತೇನ ಕೊಡ್ತಾವ ಮತ್ ಕೇಳ ಮತ್ತೆ ಮಾತಾಡಮಿ ನಮ್ ಕ್ಯಾಸ್ಟ್ ಆಡ ಏನ್ ಮಾತಾಡಿ ಅಲ್ಲೋ ಅಲ್ಲ ಅನ್ನಕತ್ತಾರ ಇಲ್ಲೇ ಮಾತಾಡ ಅಲ್ಲ ಅನ್ನಕತ್ತಾರ ಇಲ್ಲ ಆತಾಳ ಅಲ್ಲಕ್ಕ ಇಷ್ಟೊತ್ತ ನಾನು ಮನೇಲಿಂದ ಕನ್ವಿನ್ಸ್ ಮಾಡೇನಿ ಮಾತಾಡಿದ ಆಯ್ತಲ್ಲಮ್ಮ ಕಟ್ ಮಾಡ್ತೀನಿ ನೋಡ ಅಂತ ಹೇಳತ್ತೀನಿ ನೀ ಕೇಳ ಕ್ವಶನ್ ಬರೀ ಆರಾಮ ನೀ ಬರೀ ಈಗ ಅಷ್ಟೇ ಮತ್ ತಡಿ ನಾನು ತಡಿ ಅವ್ರಿಗೆ ಸ್ವಲ್ಪ ಗಾಬರಿ ಆಗ್ಯಾರ ನೀ ಬಿಜು ಮಮ್ಮಿ ಕಡೆ ತಡಿ ಅಮ್ಮಿ ಹಲೋ ತಡ್ರಿ ಹಲೋ ಮಮ್ಮಿ ಕೇಳ್ತೀನಿ ತಡಿ ಬೇ ಇಲ್ಲಿ ಮಾತಾಡ್ರಿ ಮೇ ಇಲ್ಲಿ ತಡಿ ಫಸ್ಟ್ ತಡಿ ಮೇ ಈಗ ಏನ್ ಗೊತ್ತಾ ಈಗ ನಾನು ಪ್ರತಿ ಸಲ ಹಚ್ಚಿದಾಗ ಅನ್ನಕ್ಕಾಗಿ ಏನ್ ನಿಮ್ ಸೊಸಿ ಮಾತಾಡತಾಳ ನಿಮ್ ಮಾತಾಡಕತ್ತೀನಿ ಅಂತ ಅಂತಿಲ್ಲ ಅನ್ನಕ್ಕನ್ ಸೊಸಿ ಏನಕ್ಕ ಮತ್ತೆ ಅವ್ರಿಗೆ ಫೋನ್ ಹಚ್ಚಿಸಿನ ಈಗ ಮಾತಾಡಕ್ ರೆಡಿ ಇಲ್ಲ ಮೇ ನೀನ್ ಮಾತಾಡ ಮೇ ಈಗ ನಮ್ಮ ಅಕ್ಕಿ ಅನ್ಬೇಡ ಮೇ ಮತ್ ಮಾತಾಡ ಹೆಸರು ಗಿಸರು ಇರುತ್ತಿಲ್ಲ ಮೇ ಈಗ ಮೇ ನಾನು ಈಗ ಅನ್ನಕ್ಕ ಮಾತಾಡಲ್ಲ ಇಲ್ಲಿ ನೀ ಮಾತಾಡ ನೀ ಮಾತಾಡ್ತೀಯಾ ಅದೇ ಬಿಜು ಮಮ್ಮಿ ಹೇಳಿಲ್ಲ ಮೇ ಮಾತಾಡ ಮೇ ನೀನ ಅಲ್ಲ ಅನ್ನ ಮಾತಾಡಿ ನೀ ಯಾಕೆ ಗಾಬರಿ ಹಾಕತ್ತೀರ ಮತ್ತೆ ಈಗ ಅನ್ನಕ್ಕ ಅಂತರೂ ಮಾತಾಡಕತ್ತಿಲ್ಲ ಅದಕ್ಕೆ ನೀನಾರ ಮಾತಾಡ ಹಲೋ ಅನ್ನ ಹಲೋ ಅನ್ನ ಹಲೋ ಹಲೋ ಆರಾಮದಿ ಆರಾಮದಿ ನೋಡಮ್ಮ ನೀವ್ ಆರಾಮದಿರ ಆರಾಮ್ರಿ ಏನಮ್ಮ ಅದ ಅನ್ನಕತ್ತಿದೀವ ಯಾರ ಅಂತ ಅನ್ನೋದು ಗೊತ್ತಿಲ್ಲ ಅಂತಂದೆ ಜೋರ್ ಮಾತಾಡ್ಮಿ ನೀನ್ ಇಲ್ಲ ಜೋರ ಮಾತಾಡಕತ್ತಾಳ ನೀ ಮಾತಾಡ್ ನೀ ಕೇಳ್ಬೇಕದ ಏನಮ್ಮ ಏನ ಇವ ಏನ ಅನ್ನಕತ್ತಿದ್ದ ಅದಕ್ಕೆ ಯಾರು ಅಂತ ಅನ್ನೋದು ನಂಗೆ ಗೊತ್ತಾರ ಅಲ್ ಮೇ ಆರಾಮ್ ಮಾತಾಡ್ರಿ ಏನ್ ಓದಾಕತ್ತೀರಿ ಅವೆಲ್ಲ ಕೇಳ್ಬೇಕ್ ಮೇ ನೀನ್ ಕೇಳ್ರಿ ಮೇ ಹೇಳಿದ್ದೆಲ್ಲ ಕೇಳ್ಬೇಕ ನಾವು ಮತ್ ಕೇಳಿ ಅಟ್ಟಿದ್ದಕ್ಕಿ ಅದಕ್ಕೆ ಕೇಳ್ಬೇಕ್ರಿ ನಾವು ಈಗ ಕೇಳಿವೆಲ್ಲ ಮುಗೀತು ಯಾವೂರಮ್ಮ ಏನು ಏನ್ ಓದಾಕತ್ತಿ ಇಲ್ಲಿ ಕೇಳ ಮಾತಾಡ್ತಾರ ಹಲೋ ಅಮ್ಮ ಹಲೋ ಹೇಳಮ್ಮ ಹಲೋ ಆರಾಮ ಅಂಕಲ್ ಆರಾಮದೇನಮ್ಮ ಆರಾಮ್ ನೀವ್ ಆರಾಮ ನಾವ್ ಆರಾಮಿದೆ ಏನ್ ಎಜುಕೇಶನ್ ಕಲಿಕತ್ತೀರಿ ನಾನ ಡಿಗ್ರಿ ಕಲಿಕತ್ತೀನಿ ಯಾವ್ದು BA BCom BSc ವೆರಿ ನೈಸ್ ದೊಡ್ಡಪ್ಪ ನಾವೆಲ್ಲ ಸ್ವಲ್ಪ ಎಜುಕೇಟೆಡ್ ನೋಡಿರ್ತೀವಿ ದೊಡ್ಡಪ್ಪ ಅಲ್ಲ ಪ್ರಾಕ್ಟಿಕಲ್ ಹೋಗ್ತೀರಾ ಮನೆಯಲ್ಲೇ ಮಾಡ್ತೀರಾ ನೀವ್ ತಿಳಿಸಿ ಹೇಳ್ರಿ ದೊಡ್ಡಪ್ಪ ನೀವ್ ಆ ತರ ಕೇಳಿದ್ರ ಪಾಪ ಹುಡುಗಿ ಏನ ಮಕ್ಕ ಇಲ್ಲ ಮೇಡಮ್ ನೀವು ಪ್ರಾಕ್ಟಿಕಲ್ಗೆ ಇದಕ್ಕೆ ಹೋಗ್ತೀರಾ ಇಲ್ಲ ಅಂತ ಕೇಳಿದ್ರೆ ಎಜುಕೇಶನ್ ಹೋಗ್ತೀವಿ ಇಲ್ಲ ಹೋಗ್ತೀವಿ ಪ್ರಾಕ್ಟಿಕಲ್ ಯಾಕಂದ್ರೆ ಸೈನ್ಸ್ ಅಂದ್ರೆ ಪ್ರಾಕ್ಟಿಕಲ್ ನಾನು ಒಬ್ಬ ಹೈಸ್ಕೂಲ್ ಟೀಚರ್ ಮಾತಾಡೋದು ಗೊತ್ತು ಹೇಳಿದ್ರು ಹೌದಾ ಗೊತ್ತಾ ವೆರಿ ಗುಡ್ ನಾ ಎಲ್ಲ ಹೇಳಿನ್ ದೊಡ್ಡಪ್ಪ ನಿಮ್ ಬಗ್ಗೆ ಮಮ್ಮಿನ ಬಗ್ಗೆ ಎಲ್ಲ ನಿಮ್ಮ ಊರು ಎಲ್ಲಿ ಬರ್ತಮ್ಮ ಗದಗ ಅಂಕಲ್ ಪ್ರಾಪರ್ ಗದಗೆ ಗದಗೆ ಹುಬ್ಳಿ ಸಮೀಪ ಆಗುತ್ತ ಹೌದಲ್ಲ ಹುಬ್ಳಿ ಸರ್ ನಾಳೆ ಹುಬ್ಳಿಗೆ ಬರ್ತೀವಿ ಅಲ್ಲೇ ಬರ್ತೀವಿ ಅಂತ ನೀ ಯಾಕೆ ನೀನ ದೊಡ್ಡಪ್ಪ ಹೇಳಕತ್ತೀರಿ ನೀ ಯಾಕೆ ಅಡ್ಡ ಮಾತಾಡ್ತಿ ಅಲ್ಲಮ್ಮ ಹೊಸಪೇಟೆ ದೂರ ಆಗುತ್ತಾ ಹುಬ್ಳಿ ದೂರ ಆಗುತ್ತಾ ಹೊಸಪೇಟೆ ಅಂಕಲ್ ದೂರ ಹೊಸಪೇಟೆನೇ ದೂರ ಆಗುತ್ತಾ ಆದ್ರೂ ಬೈಪಾಸ್ ಹೈವೇ ಇದೆ ಬೇಗ ಹೋಗ್ಬೋದು ದೊಡ್ಡಪ್ಪ ಅವೇನ್ ಕೇಳ್ತೀರಿ ದೊಡ್ಡಪ್ಪ ನಾರ್ಮಲ್ ಕೇಳ್ರಿ ನೀವು ರೋಡ್ ಗೀಡ್ ಕೇಳಿ ಊರ್ ಕೇಳ್ಬೇಕಲ್ಲ ಮತ್ತೆ ಒಟ್ಟೆ ಯಾಕ ಗುಂಡನ್ ಜೊತೆ ಅವನು ನಾನು ದೊಡ್ಡಪ್ಪ ಮಾತಾಡಿದ್ಲ ಅದಕ್ಕೆ ಈ ತಾರ ಇರ್ಲಿ ಈ BSc ಫೈನಲ್ ಇಯರ್ ನಮ್ಮ ಅಂಕಲ್ ಫೈನಲ್ ಇಯರ್ PCM CBZ CS ಯಾವ್ದು ಬ್ರಾಂಚ್ CS ಅಂಕಲ್ CS ಮುಂದೆ MSc ಮಾಡ್ಬೇಕಾ
ನೋಡ್ಬೇಕ ಅಂಕಲ್ ಇನ್ನ ಮುಂದ. ಇಲ್ಲ ಅದ್ರೊಳಗ ಕ್ವಾಲಿಟಿ ಸ್ಟ್ಯಾಂಡರ್ಡ್ ನೀ ಮಾತಾಡ ನಿನಗೇನು ಅಕ್ಕಳ ಹೇಳ ನಮ್ಮ ಸೊಸೆ ಸರಿ ಸರಿ ಮತ್ತೆ ಅಲ್ಲೇ ಸಿಕ್ತೀವಿ ದೊಡ್ಡವ್ರು ಸಣ್ಣವ್ರ ಇದಿಲ್ಲ ಸುಮ್ ಸುಮ್ ನೀನು ಕೇಳಿ ಇಲ್ಲ ಓದಿಲ್ಲ ಮತ್ತೆ ಮೀಟ್ರ್ 6 months ಕೋರ್ಸ್ ಹಂಗೆ ಏನಾನ್ ಇರುತ್ತಲ್ಲ ಅಂಕಲ್ ಯಾಕೆ ಅವ್ರು ಮಾತಾಡ್ತಾರೆ ನೀ ಮಾತಾಡಿ ಅವ್ರ ಅಂಕಲ್ ಹೊಲ ಮಾಡ್ತಾರ ಅಂಕಲ್. ಅಂದ್ರೆ ಗದಗಲ್ಲೇ ಅಂಕಲ್ ಎಲ್ಲ ಇರೋದು. ಊರಿಗೇನು ಹೋಗಲ್ಲ ಅಂತೀವಿ. ಅವ್ರ ಹೆಸರು ಬೇಕಲ್ಲ ಯಾವ ಊರ ಹಿಂಗ ಗೊತ್ತದಲ್ಲ ಊರು ನನಗೂ. ಏ ನೀವು ಆಪರಿ ಕೇಳಿದ್ರೆ ಅಂದ್ರೆ ಅವ್ರು ಓದೋದ ಬೆಂಗಳೂರು ದೊಡ್ಡಪ್ಪ. ಅದೇ ಪ್ರಾಪರ್ ಮತ್ತೆ ನೀ ಒಂದ ಹೊಡೆದಕ್ಕೆ ಇಬ್ಬರಿ ಮನೆ ತಾನ ಮನಿ ಆಸ್ತಿ ಅವೆಲ್ಲ ಕೇಳುವಾಗ ಒಂದ ಹೊಡೆದಕ್ಕ ರೋಡು ಬೈಪಾಸು ಹೈವೇ ಕೇಳಿದ್ರೆ ಪಾಪ ಅವರು ಇದಾಗಲ್ಲ. ಏ ಹಂಗ ನೀವು ಅದೇ ಆಮೇಲೆ ಹೆಂಗಿದ್ರು ಕುಂತ ಮಾತಾಡದಿರುತ್ತಲ್ಲ ಅವಾಗ ಕೇಳಿದ್ರಾತ. ನಾನು ದೊಡ್ಡಪ್ಪ ಅದೇನ್ ಗೊತ್ತಾ ಮನ್ಯಾಗ ನಮ್ಮ ಮಮ್ಮಿ ಯಾರ ಫೋನ್ ಹಚ್ಚಿದಾಗ ಯಾರ ಅಂತ ಅಂದಾಗ ನಿಮ್ ಸೊಸೆ ಅಂತ ಹೇಳಿರ್ತೀನಿ. ಆಯ್ತು ಕೊಡು ಮಾತಾಡ್ತೀನಿ ಅಂತ ಅಂದಾಗ ಈಗ ಏನು ಕಿಟಕಿಲ್ಲ ಪಿಟಕಿಲ್ಲ ಮಾತಾಡಕತ್ತಿಲ್ಲ. ಯಾಕೆ ಆರಾಮದೇವ ನಡೆಯವ ಅಂತೇಳಿ ಯಾರ್ದ ಅವ್ರದ್ದು ಇದು ಶ್ರೀಶೈಲ ಅವ್ರದ ನಮ್ದು ಉಜ್ಜಯಿನಿ. ಏ ಇಲ್ಲಪ್ಪ ಫಸ್ಟ್ ಎಲ್ಲಾರ್ದು ಆದ್ಮೇಲೆ ಆಮ್ಯಾಗ ನಮ್ಮದ. ಅಂದ್ರೆ ಅವರು ಅವ್ರ ಅಕ್ಕ ಒಬ್ರ ಇದಾರ. ಅವ್ರ ಅಕ್ಕರಿಗೆ ಅವಾಗ ಆಗೈತಿ ಮದ್ವಿ ಇನ್ನ ಓದಾಕತ್ತಾರ ಇವ್ರು. ಎಷ್ಟು ಇದ್ರಲ್ಲಿ ಹೇಳ್ತಾರ ನೋಡ್ರಿ ಇಲ್ಲ ಬೇರೆ ಕಡೆ ಅಂದ್ರ ಎಲ್ಲ ಅಂದ್ರೆ ದಾವಣಗೆರೆ ಸೈಡ್ ಏನೋ ಕೊಟ್ಟಿರ್ಬೇಕು. ಅವ್ರು ಸಾಫ್ಟ್ವೇರ್ ಇದಾರ ಅವ್ರ ಯಜಮಾನ್ರು ಇವ್ರ ಅಕ್ಕರು ಸಾಫ್ಟ್ವೇರ್ ಇದಾರ. ಒಟ್ಟು ಎಜುಕೇಟೆಡ್ ಗಂಡ ಮಕ್ಳು ಎಜುಕೇಟೆಡ್ ಅಲ್ಲ ಅಷ್ಟೇ. ಗೊತ್ತಿಲ್ಲ ನೋಡಲ್ಲ ಏನೇನು ಮಾಡ ಗೊತ್ತೇ ನೀನು ನಾನು ಇದ್ದ ಕೇಳಿ ನಾನು ಏನು ಹುಡುಗಿಯರ್ ಅದ್ಕೊಂಡು ದೂರ ಅಲ್ಲ ಈಗ ಇರೋದು ನಾನು ನೋಡ್ರಿ ಅಷ್ಟೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಾರ. ಕಲೆಕ್ಟ್ ಅಂತಲ್ಲ ಈಗಿರೋ ಜನರೇಷನ್ ಈಗ ಈಗ ನಾನೇನ್ ಅನ್ನಕತ್ತೀನಿ ನಾನೇನ್ ಇದಂತ ಅನ್ನಕತ್ತಿಲ್ಲ. ನೀವು ಅಂದ್ರೆ ಹ್ಞೂ ಇಲ್ಲ ಅಂದ್ರೆ ಇಲ್ಲ ಇಷ್ಟೇ. ಗುಂಡು ಡೈಲಾಗ ಗುಂಡಾಗ ನಿಲ್ಲಿರ ಅಚ್ಚ ಗುಂಡು ಹೇಳಿದನ್ರಿ ನಿನ್ನೆ ಅವನ್ಗೆ ಯಾವ್ದಂತ ಅದೇ ಸೆಲೆಕ್ಟ್ ಮಾಡು. ದೊಡ್ಡಪ್ಪ ನಿಮ್ಗೆ ಅಂತೀರಿ ಇಲ್ಲಿ ನಮ್ಮ ಮಮ್ಮಿ ನೋಡ್ರಿ ಈಗ ನಮ್ಮ ಮಮ್ಮಿಂದ ಎಕ್ಸ್ಪ್ರೆಷನ್ ಚೇಂಜ್ ಆತ. ಇಲ್ಲೇ ದೊಡ್ಡಪ್ಪ ನೀವು ಎಷ್ಟು ಕ್ಲಿಯರ್ ಎಷ್ಟು ಸಮಾಧಾನ ಕೇಳಿದ್ರಿ ನಮ್ಮ ಮಮ್ಮಿಯವ್ರ ಆರಾಮ ಅಲ್ಲಿಗೆ ಕಕ್ಕಾಬಿಕ್ಕಿ ಆಗ್ಬಿಟ್ರಿ ನಮ್ಮ ಮಮ್ಮಿ. ಮತ್ ಕೇಳ ಮಾತಾಡ್ಬೇಕು ಈಗ ನೋಡಿ ದೊಡ್ಡಪ್ಪರ ಹೆಂಗ್ ಕೇಳಿದ್ರು ಅಂತ ದೊಡ್ಡಪ್ಪ ಹಚ್ಚಕ್ಕಿಂತ ಮುಂಚೆ ನೀನ್ ನಾವ್ ಇಷ್ಟೇ ಕೇಳೋದು ಉಳಿದಿದ್ದೆಲ್ಲ ಅವ್ರು ಕೇಳ್ಕೊಲಿ ಬೇಕಾದ್ರೆ ಬಿಡ್ಲಿ ಆಮೇಲೆ ಮತ್ ಮುಂದೆ ಆಯ್ತಾ ದೊಡ್ಡಪ್ಪ ನಾನು ಆಮ್ಯಾಗ ಹಚ್ತೇನೆ. ಇಲ್ಲ ಅವರು ಪಾಪ ನರ್ವಸ್ ಆಗ್ಯಾರ ಅವರು ಅದಕ್ಕೆ. ಹಲೋ 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 ಆಯ್ತು ಒಳ್ಳೆ ಫೈನಲ್ ಇಯರ್ಗ ಇನ್ನು ನೆಕ್ಸ್ಟ್ ಎಕ್ಸಾಮ್ ಎಷ್ಟು ದಿವಸದಿಂದ ಇದು 8 ತಿಂಗಳದ್ದು. ಆಯ್ತಾಯ್ತು ಮುಗಿಸ್ರಿ. ನಾವೆಲ್ಲ ನಮ್ಮ ಹುಡುಗ ಹೆಂಗಂತ ಅಪ್ಪ ಅಪ್ಪ ಇಲ್ಲಪ್ಪ ನಮ್ಮ ಹುಡುಗನ ವಿಚಾರಿಸ್ತೀವಿ ಆಮೇಲೆ ಶಾನೇರಾಗಿ ಶಾನಿಕ್ಕಿದ್ದು ಮಾಡ್ಕೊಂಡ್ರೆ 3 ವರ್ಷ ಮಾತಾಡ್ತಿ ನೀ ಮಾತಾಡ್ತಿ ಸರಿ ಆಯ್ತು. ಮಾಡ್ಕೊಂಡ್ರೆ ಆಯ್ತು ನಿಮ್ದು ಕೆಲಸ. ಜಮೀನು ಎಷ್ಟು ಪಾಪ ಅವ್ರಿಗೆ ನೀವು ಅದಾಡ್ಲಿಕ್ಕೆ ಜಮೀನು ಗೊತ್ತಿರಲ್ಲ ಅವರು ನಾವು ಸುಮ್ಮ ಅಂದ್ರೆ ಈಗ ಅಂದ್ರಲ್ಲ. ಯಾಕಡೆ ಐತಮ್ಮ ಮುಳುಗನ್ 4 ಕಡೆ ಐತ ಯಾಕಡೆ ಐತ ನಿಮ್ ಗದಗ ಹೋದ್ರೊಳಗ ಮುಳುಗನ್ 4 ಅಂತ ಯಾವ ಕಡೆ ಬರ್ತಾವ ಮನಿ ಅಂಕಲ್ ಇದು ಹುಬ್ಳಿ ರೋಡ್ ಕಡೆ ಅದೇ ಮುಳುಗುಂದ 4 ಮುಳುಗುಂದ ಆ ಕಡೆ
ಗೊತ್ತೈತೆ ನೋಡಿ ರೋಡ್ ಹೋಗ್ತಲ್ಲ ಅದೇ ಅಂಕಲ್ ನೀವ್ ಏನ್ ಕೇಳಕ್ ನಂಗೆ ಗೊತ್ತಾಗವಲ್ ಅಂಕಲ್. ಅಂಕಲ್ ಪ್ರಾಪರ್ ಇದು ಗದಗೆ ಅಂಕಲ್, ಇದು ಮಾರ್ಕೆಟ್ ರೋಡಿಗೆ ಅಂಕಲ್ ಬರೋದು. ಎಲ್ಲಿ ಮಾರ್ಕೆಟ್ ರೋಡ್. ಮಾರ್ಕೆಟ್ ರೋಡ್ ಇಲ್ಲಿ ಬಾಗ್ಮಾರ್ ಅಂಗಡಿ ಅವೆಲ್ಲ ಅದಾವಲ್ಲ ಅದು ಗೊತ್ತಿಲ್ಲ ಅಂಕಲ್. ಹೌದಾ? ಸರ್ಕಲ್ ರೋಡ್ ಅದಾವಲ್ಲ ಬಾಗ್ಮಾರ್ ಅಂಗಡಿ ಏಜೆನ್ಸಿಗಳು ಮಕ್ಕಳು ಹೊರಗೆ ಬಂದ್ರೆ ಗೊತ್ತಾಗುತ್ತೆ. ನಿಮ್ಮ ಮಗಳು ಕುಂದಿರ್ಸಿ ಹೆಸರೇನಮ್ಮ? ಕಾವ್ಯ ಅಂಕಲ್. ಕಾವ್ಯ, ವೆರಿ ನೈಸ್, ಸ್ವೀಟ್ ನೇಮ್. ದೊಡ್ಡಪ್ಪ ನನ್ ಬಿಡ ಸಾಕಿ ಹೋಯ್ಲಿ ಈಗ ಸಾಕ ಪಾಪ ಅವ್ರು ನೀವು ಮ್ಯಾಗ ಕೇಳಿದಕ್ಕೆ ಸ್ವಲ್ಪ ಇದಾಗ್ಯಾರ. ಹಂಗೇನಿಲ್ಲ, ಸುಮ್ ಫ್ರೀ ಆಗಿ ಕೇಳಿನ ಇಲ್ಲಿಂದ ತೊಂದ್ರೆ ಇಲ್ಲ, ಮಾತಾಡೋದಕ್ಕೆ ಏನ್ ತೊಂದ್ರೆ ಇಲ್ಲಮ್ಮ. ಹೇಳಪ್ಪ, ನೀ ಹೇಳಿ ಈಗ. ನಂದು ಏನಿಲ್ಲ ದೊಡ್ಡಪ್ಪ, ತಡಿ ನಾ ಇವ್ರಿಗೆ ಕಟ್ ಮಾಡ್ತೀನಿ, ಆಮ್ಯಾಗ ಹಸ್ತೀನಿ ನಿಮಗೆ. ಓಕೆ ಓಕೆ ಓಕೆ. ಹಲೋ ಗೈಸ್, ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್ ಆತ್ರಿ. ಈಗ ಡಿಸ್ಕಸ್ ನಡೆಯಕತ್ತೈತೆ, ತೋರಿಸ್ತೀನಿ. ನೋಡಮ್ಮ, ಕೇಳಿಸ್ತಿದೆ, ಬದುಕು ಅಷ್ಟೇ ನೋಡ್ಬೇಕು ವಿನಃ ಇಂಥದೇ ಜೋಡಿ ಇರ್ಬೇಕು ಅನ್ನೋದು ಸಕ್ಸಸ್ ಆಗಿಲ್ಲ, ಅದು ಆಗಿರ್ತಾವ. ಮತ್ತೆ ಬೇರೆ ನಾವೇ ಇದು ಅನ್ನೋದ, ಬಟ್ ಅವರು ಗೈಸ್ ನಮ್ಮ ಮಮ್ಮಿ ಎಷ್ಟು ಹುರುಪಾಗಿ ಕೇಳ್ತಿದ್ದಾರೆ ಅಂದರೆ, ವ್ಯಾಪಾರಿ ಹುರುಪಾಗಿ ಕೇಳ್ತಿದ್ರೆ ಇದು ಯಾರು ಏನು ಅಂತ ಮತ್ತೆ ಕಮೆಂಟಿಗೆ ಹಾಕಕ್ಕೆ ಹೋಗ್ಬಿಟ್ರೆ ಅದು ನಾವು ಹೇಳೋದು ಇಲ್ಲ ಅಂತ ಹೇಳ್ಕೊತ ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಆದ ಗೈಸ್. ಫುಲ್ ಖುಷಿ ಆಯಿತು. ಲೆಟ್ಸ್ ಗೋ. ಮತ್ತು ನೀವು ನನ್ನ ಮಗ ಒರಿಜಿನಲ್ ಹೇಳ್ಸಿದ್ದಾನಂತ ಅನ್ಕೊಳಕ್ಕೆ ಹೋಗ್ಬಿಟ್ರಿ, ಅವೆಲ್ಲ ಏನಿಲ್ಲ. ಲೆಟ್ಸ್ ಗೋ ಗೈಸ್. ಈಗ ಇದಾದ್ಮೇಲೆ ಪ್ರ್ಯಾಂಕ್ ಅಂತ ಎಂದಿದೆ, ನಮ್ಮ ದೊಡ್ಡಪ್ಪಗೂ ಪ್ರ್ಯಾಂಕ್ ಮಾಡ್ಸಮ್ಮ, ಈ ಕಡೆ ನಮ್ಮ ಮಮ್ಮಿಗೂ ಪ್ರ್ಯಾಂಕ್ ಮಾಡ್ಸಮ್ಮ. ಲೆಟ್ಸ್ ಗೋ. ಮೀ ಹೆಂಗಾಯ್ತು ಮೀ ಮಾತಾಡಿದ್ದು? ಯಾ ಮಾತಾಡಿದ್ದು ನೋಡಿ, ತಿಳ್ತೀನಿ ಬಾ ನಮಗ ಸುಮ್ಮ ಬಾ. ಅಲ್ಲ ಮೀ ಓಕೆನೆ, ಹೇಳಿ ಜಲ್ದಿ. ಏನಿಲ್ಲ ನೋಡಿ, ಅವೇ ನಿನಗೆ ಅನಿಸ್ತು ಮಾತಾಡಿದಾಗ? ಅವ್ರು ಕೂಡ ಮಾತಾಡೋದು, ನನಗೆ ಮಂಡ್ಯ ಕೂಡ ರೂಢಿನೇ ಇಲ್ಲ, ಮಾತಾಡೋದು ಇಲ್ಲ. ನಿಮ್ಗೆ ಅನಿಸಿಕೆ ಏನು ಮೀ? ಕೇಳಿದ್ರಲ್ಲ, ಮಾತಾಡಿದ್ರಲ್ಲ, ನಿಮ್ಮ ಅನಿಸಿಕೆ ಏನ್ ಸುದ್ದಿ ಇಲ್ಲ ಸುಖ ಇಲ್ಲ ಹಿಂಗ್ ಕೇಳಿದ್ರೆ ಏನ್ ಸುದ್ದಿಲ್ಲ ಸುಖ ಇಲ್ಲ ಅಂದ್ರೆ ಮತ್ತೆ ದೊಡ್ಡಪ್ಪ ಏನಂದ್ರೆ ಮಮ್ಮಿ ಒಂದ್ ತಟ್ಟಗಾರ ಯಾರಿಗಾರ ಹೇಳಿ ಈಗ ನಾನು ಏನು ಗೊತ್ತಾ, ಮಾತಾಡ್ದಾಗೆಲ್ಲ ಕೂಡ ಮಾತಾಡ್ತಂದು ಕೊಟ್ಟೆ, ಮತ್ ಮಾತಾಡಿಲ್ಲ, ನಾ ಮಾಡ್ಲಿ. ಅಲ್ಲೇ ಇಷ್ಟು ದಿವಸದಾಗಾರ ಇಲ್ಲ ಹಿಂಗೈತಿ ನಾನು ಹಿಂಗ ಅಂತ ಹೇಳಿ ಒಂದ್ ಮಾತಾರ ಒಮ್ಮಲೆ ಫೋನ್ ಮಾತಾಡಂದ್ರೆ ಹೆಂಗಲ್ಲ ಇದು? ನಾನು ಹಿಂದಲ್ಮೆ ಹೇಳಕತ್ತಿರೋದು, ಮಮ್ಮಿಗೆ ಹೇಳಕತ್ತಿದ್ದೆ, ಮಮ್ಮಿ ಮಾತಾಡ್ಲಿಲ್ಲ, ಅದಕ್ಕೆ ನೀವು ಅದೇ ಟೈಮಿಗೆ ಹಚ್ಚಿದ್ರೆ ನಿಮ್ಗೆ ಕೊಟ್ಟೆ. ಮಮ್ಮಿಗಾರ ಹೇಳಿದ್ದೇನು ಹಿಂಗಂತ ಏನಾರ ಯಾವಾಗಾರ ಸುದ್ದಿ? ಈಗ ನಾನು ಅಸ್ದಾಗ ಏನಂತಿದ್ಲು ಮಮ್ಮಿ ಯಾರು ಅಂತಂದಾಗ ನಾನು ನಿಮ್ಮ ಸೊಸೆ ಅಂತ ಅಂತಿದ್ದೆ. ಹೌದಾ, ಕೊಡು ನಾನು ಮಾತಾಡ್ತೀನಿ ಅಂತ ಅಂತಿಲ್ಲ. ಅಲ್ಲ ಇವತ್ತಂತಲ್ಲ, ಇಷ್ಟು ದಿವಸದಾಗ ಒಬ್ಬರ ಮುಂದೆ ಏನಾರ ಸುದ್ದಿ ಹೇಳಿಯ? ಇಲ್ಲ ಇಲ್ಲ, ನಾ ಅಂಥವೆಲ್ಲ ಅಷ್ಟು ಈಸಿಯಾಗಿ ಹೇಳಿಲ್ಲ. ಮತ್ತೆ ಈಗ ಒಮ್ಮಲೆ ಯಾಕೆ ಹಂಗೆ ಮತ್ತೆ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ನಿನ್ನ ಐಶ್ವರ್ಯಂದು ಗುಂಡೊಂದು ಮಾತಾಡಿದ, ಅದಕ್ಕೆ ನಂದೊಂದು ಹೇಳ್ಬಿಟ್ರ ತಪ್ಪು ಮಾಡಿದೆ. ಆ ಗ್ಯಾಪ್ನಾಗ ನಂದು ಆಗ್ಬಿಡಮ್ಮ. ಈ ದೊಡ್ಡಪ್ಪ ಏನಂದ್ರೆ ಈಗ ಏನಂದಿಲ್ಲಪ್ಪ. ಹೌದಾ, ಇಲ್ಲಿ ಬಿಡುಮಿ, ಪ್ರ್ಯಾಂಕ್ ಮಾಡಿರೋದು ನಾನು. ನೀನ್ ಈಗ ಡೌ ಮಾಡಬೇಡ. ಕೇಳ್ ಮಮ್ಮಿಗೆ ಅಂದಿಲ್ಲ ದೊಡ್ಡಪ್ಪ, ಮಾಮಾರ್ಗ ಏನಂದಮ್ಮ ಏನವ ಇದು ಅಂತಂದ್ ಕೇಳಿದ್ರ ಮಾಮಾರ ಕೇಳಿಲ್ಲ. ಹಂಗೇನಿಲ್ಲ ಹೇಳ್ರಿ ಮಾಮಾರ, ಸುಮ್ಮ ಅಂತಿರ್ಬೇಕವ ಹಿಂಗಂದ. ಅದ ಹೆಂಗ್ ಬೇ ಇಷ್ಟೆಲ್ಲಾ ಮಾತಾಡಿದ ಅಂತಂದ್ರ ಇಲ್ಲಿ ಕೇಳಲ್ಲ ಮಾಮಾರ. ಅದೆಲ್ಲ ನೀನ್ ಈಗ ನೀನು ಅಂದಿಲ್ಲ ವಿಜಯಕ್ಕ. ಮಾಮಾರ್ ಅಂದಿದ್ದು ಹೇಳ್ಬೇಡ. ಈಗ ನಾನು ನಿನಗೆ ಏನಂದೆ, ನಿಂದಾಗಿಂದ ಮಾಮಾರ್ಗೆ ಹೇಳಿನಿ ಏನವ ಒಂದು ಅಂತ ಕೇಳಿದ್ರ, ಇಲ್ಲ ಹೇಳ್ರಿ ಮಾಮಾರ ಹಂಗ ಅಂತಿರ್ತಾನ. ಅಲ್ಲಿ ಬೇ ಇಷ್ಟೆಲ್ಲಾ ಮಾತಾಡಿದ್ರ ಅದ ಹೆಂಗ ಅಂತಂದ್ರ ನಂಗೆ ಯಾವಾಗ ಊರು ಪಾರು ತೊದ್ಲಾಸಕತ್ತಿಲ್ಲ, ಗೊತ್ತಾತಿಲ್ಲ ಯಾರು ಮಾತಾಡಿದ್ರ. ಅಯ್ಯೋ ಅದು ದೊಡ್ಡದಾಗಿತ್ತದ. ಈಗ ಅದು ಮುಂಚೆ ಯಾವಾಗೋ ಮಾಡ್ಬೇಕಾಗಿತ್ತು ಇದು ವಿಡಿಯೋ. ನಾನು ಅಂದ್ರೆ ಈಗ 2 ಮೊಬೈಲ್ ಬಂದಾಗ ಮಾಡಮ್ಮ ಅನ್ನೋದು ಇತ್ತು ನನಗೆ. ಇದು ಅಂದ್ರೆ ಒಂದು ವಿಡಿಯೋ ಮಾಡಕ್ಕಾಗತ್ತ, ಒಂದು ಮಾತಾಡಕ್ಕಾಗತ್ತ ಅನ್ನೋದು ಇತ್ತು. ಇವತ್ತು ಕಂಟೆಂಟ್ ಇದ್ದಿದ್ದಿಲ್ಲ ಅಂತಂದು ನಾನೀಗ ಕರೆಯಾಗ ಹಚ್ಚಿದ್ದೆ. ನಾನೇ ಹೇಳಿದ್ನೆ ನೋಡವ ಅಂದ್ರೆ ಫಸ್ಟ್ ನಗಬಾರ್ದು. ನಾನೆಲ್ಲ ಸ್ವಲ್ಪ ಈ ಥರ ಡೈಲಾಗ್ ಹೇಳ್ಕೊಟ್ಟಿದ್ದೆ, ಹಿಂಗೆ ಹೇಳ್ಬೇಕು ನೋಡಮ್ಮಿ, ನೀನು ನಗಬಾರ್ದು, ಫಸ್ಟ್ ಏನು ಕೇಳ್ತಾರ ಸುಮ್ಮನೆ ಹಿಂಗೆ ಹೇಳ ಅಂತ ಹೇಳಿದೆ. ಹ್ಞೂ ಅಣ್ಣ ಆಯ್ತಣ್ಣ ಹಂಗೆ ಅಂತಂದ.
ಅನ್ನಕ್ಕ ಫಸ್ಟ್ ಬಂದೆ ಅನ್ನ ಕೈಯಾಗ ಕೊಟ್ಟೆ ಅನ್ನಕ್ಕ ಕೈಯಾಗ ಅನ್ನಾಗ ಪೀಸ್ ಕಟ್ಟ ಒಂದ್ ಹೊಡ್ತಕ್ಕ ಅನ್ನಕ್ಕ ನಾನ ಮಾತಾಡ್ದೆ ಆಗತ್ತಿಲ್ಲ ಅನ್ನಕ್ಕ ಒಂದ್ ಹೊಡ್ತಕ್ಕ ಅಲೋ ಅಲೋ ಆಂಟಿ ಅಲೋ ಅತ್ತೆ ಫಸ್ಟ್ ಡೇಲಾಗಿ ಹೇಳ್ಕೊಟ್ಟಿದ್ದೆ ಅದೇ ನನ್ನ ಅಲೋ ಆಂಟಿ ಅನ್ನೋ ಬದ್ಲಿ ಅಲೋ ಅತ್ತಿ ಅಂತ ಹೇಳ್ರಿ ಅಂತ ಅಂದಿದ್ದೆ ನಾನು. ಅಲೋ ಅಲ್ಲ ಮಮ್ಮಿಗೆ ಆಂಟಿ ಅನ್ನೋದು ಓಕೆ ನಿನಗೆ ಅತ್ತಿ ಅನ್ಲ ಅಂತ ನಾನು ಅಲ್ಲಿಗೆ ಮಮ್ಮಿ ಮೀಟ್ರ್ ಬಂದ ಫಸ್ಟ್ ಒಮ್ಮೆ ಶಾಕ್ ಆತು ಏನ ಬಿಡಪ್ಪ ಅನ್ಕೊಂಡೆ. ಅಲ್ಲ ನನಗ ವಯಸ್ಸಾದ ಕೇಳಿ ಒಂಥರ ಬೆಂಗಳೂರು ಭಾಷೆ ನನ್ ಫೋನಿಗೆ ಗುಂಡು ಫೋನ್ ಹಚ್ಚಾನ ಮಾತಾಡ್ತಿದ್ರಲ್ಲ ಆಮೇಲೆ ಏನಾಯ್ತು ನನ್ ಮತ್ ನಿಮ್ ದೊಡ್ಡಪ್ಪನ ಫೋನ್ ಹಚ್ಚಿದ್ದ ರೂಮ್ನಾಗ ಇತ್ತದು ನಿಮ್ ದೊಡ್ಡಪ್ಪನ ಹೊರಗೆ ಬಂದ್ ಕುಂತಿದ್ರು. ಅದಕ್ಕೆ ಗುಂಡು ಮತ್ತ ಹಿಂಗ್ ಶನಿವಾರ ಐತಿ ಮತ್ತ ಪಪ್ಪ ಬರ್ತೀನಿ ಅಂದ್ರು ಏನೋ ಮತ್ ಸುಮ್ಮ ಯಾಕ ಹೊರಕ್ ಹೋಗ್ತೀರಿ ಮಮ್ಮಿ ಬೆಂಗಳೂರಾಗ ಒಂದ್ ಫಂಕ್ಷನ್ ಐತಂತ ಕೇಳಪ್ಪ ಅಂದೆ. ಮತ್ ಯಾರ ಜೊತೆ ಮಾತಾಡತ್ತಾರ ಅಂದ ಕಿರಣ್ ಹಿಂಗ ಅನ್ನಕತ್ತೇನಪ್ಪಿ ಅದಕ್ಕ ಪಪ್ಪ ಮಾತಾಡಕತ್ತಾರ ಓ ಗುಂಡುಗಂದ್ರ ನಾವ ಏನಂದ ಏ ಮಮ್ಮಿ ವಿಡಿಯೋ ಮಾಡಕ ಪ್ಯಾಕ ಏನ ಪ್ರ್ಯಾಂಕ್ ಆಳ ಅದೇ ಅದೇ ಅದ್ರದ್ದು ಇರ್ಬೇಕಲ್ಲ ಒಂದು ಸುಳ್ಳದ ಅಂತವ ಅಂದ. ಏನಪ್ಪ ಪಪ್ಪ ಮಾತಾಡಕತ್ತಾರ ಏನ ಗೊತ್ತಿಲ್ಲ ಆದ್ರ ನಾನು ನಿನ್ ಫೋನ್ ಬಂತಂತ ಇಲ್ಲಿ ಒಳಗ್ ಬಂದ್ ರೂಮ್ ಕುಂತೀನಿ ಅಂತ ನಿಂದು ಮುಗೀತ್ ಮೇ ಕ್ಯಾರೆಕ್ಟರ್ ಅಂದೆ ಅಂದೆ ಮಮ್ಮಿ ಅದು ನಿನ್ನ ನಾಳೆ ವಿಡಿಯೋ ಬಿಡ್ತೀನಿ ಬರೀ ಹಿಂಗ ಅತ್ತಿ ಅಂದಿದ್ದಕ್ಕೆ ಅನ್ನಕ್ಕನ್ ಮಕ್ಕಳ ಅಪ್ಪ ಸೈ ಕನ್ನಡ ಅಲ್ಲ ಒಮ್ಮಲೆ ಮಾತಾಡಿದ್ರೆ ಮತ್ತೆ ಮನುಷ್ಯ ಹಾಕ್ರದಿ ಅಲ್ಲ ಅಲ್ಲ ಪ್ರತಿ ಸಲ ನಾನು ನಮ್ ದೋಸ್ತರು ಸ್ವಲ್ಪ ಸೂಕ್ಷ್ಮಿ ಮಾತಾಡಲ್ ಮೇ ನನಗೆ ಲೌಡ್ ಸ್ಪೀಕರ್ ಇಟ್ಟು ಮಾತಾಡಕ್ ರೂಢಿ ಅಲ್ಲ ನಾನು ಗ್ರೌಂಡ್ ಕಡೆ ಹೋಗಿ ಮಾತಾಡ್ತಿರ್ತೀನಿ. ಅನ್ನಕ್ ಯಾರ ಕಡೆ ಅಂತ ಅಂದಾಗ ನಾನು ಮತ್ತೆ ತಲೆ ಕೆಟ್ಟಿರ್ತದೆ ನಿಮ್ ಸೊಸಿ ಅಂದಿರ್ತಾನ ಇವತ್ತು ಕೊಟ್ಟೆ ನೋಡ ಅನ್ನಕ್ಕ ಅದೀಗ ನಮಗಿನ್ನ ಅಷ್ಟು ಇನ್ನ ಇದು ಬಂದಿಲ್ಲ ಮೀಟ್ರ್. ಏ ಯಾರ ಒಂದ್ ಹೇಳಲ್ ನೀನ್ ಹೋಗ್ಬಾ ನಿನ್ ಕೆಲ್ಸಕ್ಕೇನ ಹೆಂಗಿತ್ ಮೇ ಪ್ರ್ಯಾಂಕ್ ಹೆಂಗ ರಿಯಲ್ ನೀವು ಗಾಬರಿ ಆದ್ರಲ್ಲ ಹುಡುಗ ಏನ್ ಫುಲ್ ಚೇಂಜ್ ಆಗ್ಯಾನಂತ ಅನ್ಕೊಂಡ್ರೆ ಹೇಳಿಲ್ಲ ಬಿಟ್ಟಿಲ್ಲಪ್ಪ ಇದೆ ಹಂಗ ಹುಡುಗಂದು ನಾನು ಅನ್ಕೊಂಡೆ ಹಂಗ ಮತ್ತೆ ದೊಡ್ಡಪ್ಪ ನತ್ತಿದ್ದೆ ಹೊರಗ ಕತ್ತಿದ್ದೆಲ್ಲ ಮತ್ತೆ ಎದ್ದು ನಾ ಗುಂಡದ್ ಫೋನ್ ಬಂತಂತ ಮತ್ ದೊಡ್ಡಪ್ಪಗೆ ಹೇಳ್ಬಿಟ್ರಿ ಸೀರಿಯಸ್ ತಾಂಡ್ರ ಅವ್ರಿಗೆ ದೊಡ್ಡಪ್ಪ ಡೀಟೇಲ್ ಕೇಳಾಕತ್ತಾರ ಅವ್ರಿಗೆ ಫುಲ್ ಹೆವಿ ಗೊತ್ತಾಗ್ತಾನ ನಾನ್ ಏನಂದಿದ್ದೆ ಈ ತರ ಏನಾರ ಮಿಡಿಲ್ ಫುಲ್ ಗಾಬರಿ ಏನಾದ್ರೆ ನಾನು ಹೇಳ್ತೀನಿ ಅಂತಂದ್ರ ಆಕಿ ಯಾವಾಗ ಪೀಠ ಅಂತ ಅಂದ್ಬಿಟ್ರ ಅಲ್ಲಿ ಕಕ್ಕಾಬಿಕ್ಕಿ ಹುಡುಗಿ ಅದಕ್ ನಾನು ಇಲ್ಲಿ ಹೆಂಗಿದ ನಮ್ದು ಫೋಟೋ ಇತ್ತ ಪಂಚ್ಬಿಟ್ಟಿರ್ತ ಅದ್ರ ಒಂದ್ ಹೋಗೋದ್ಬಿಟ್ಟೆ ಅನ್ನಕ್ ನನಗ್ ಮೇನ್ ಇದ್ದಿದ್ದು ಅನ್ನಕ್ಕ ಮಾತಾಡಿಲ್ಲ ಅದೇ ಬೇಜಾರ ಅನ್ನಕ್ ಮಾತಾಡಿದ್ರೆ ಬಾರಿ ಇರ್ತಿತ್ತು ಅದು. ಈಗ ದೊಡ್ಡಪ್ಪ ಏನೇನ್ ಕೇಳಾರ ಅದು ಅನ್ನಕ್ಕ ಕೇಳ್ಬೇಕಾಯ್ತು. ನಾನು ಮಮ್ಮಿ ಈ ಪರಿ ಶಾಕ್ ಆಗ್ಬಿಟ್ಟಳ. ನಾನು ಹೋಯ್ತು ಬಿಡು ಪ್ರ್ಯಾಂಕ್ ಅನ್ನೋದು ಅರ್ಧಕ್ಕೆ 2 ನಿಮಿಷಕ್ಕೆ ಖಾಲಿ ಆಯ್ತು ಮುಗಿತದ. ಯಾವಾಗ ನಿಮ್ದು ಕಾಲ್ ಬಂತು ಬಿಡು ಕಂಟೆಂಟ್ ಸಿಕ್ತ ಅಂತಂದು ಹಾಕ್ಬಿಟ್ಟೆ. ದೊಡ್ಡಪ್ಪ ಸಾಯಿ ಕೇಳಕತ್ತಾರಪ್ಪ ದೊಡ್ಡಪ್ಪ ಈಗ ಫೈನಲಿ ಈಗ ಟೈಮ್ ಲಿಟ್ರಲಿ ಆಗಕ್ಕೆ ಬಂದಿದ್ದು 9:30 ಗೈಸ್. ಈಗ ನಾನು ಹೊಂಟಿ ಇರೋದು ಎಲ್ಲಿ ಅಂದ್ರೆ ಕೊಪ್ಪಳಕ್ಕೆ ಹೊಂಟೀನಿ ಗೈಸ್. ಈಗ ಕೊಪ್ಪಳಕ್ಕೆ ಎದಕ್ಕೆ ಹೊಂಟೀನಿ ಅಂದ್ರೆ ಸ್ವಲ್ಪ ಅಕ್ಕರು ಒಬ್ಬರೇ ಇರೋದಕ್ಕೆ ಅಲ್ಲಿ ಅದಕ್ಕೆ ಈಗ ಮನೆಗೆ ಒಬ್ಬರ ಅಕ್ಕರ ಅನ್ನೋಕ್ಕೆ ಹೊಂಟೀನಿ ಗೈಸ್. ಈಗೆಲ್ಲ ಹೋಗ್ಬೇಕು ಒಂದೊಂದು ಶಾಪ್ ಇದು ಅಂತ ಹೇಳೀನಿ. ನನ್ನ ಮಗ ಬೇಡ ಅಂದರು ನೀವು ಹೋಗ್ಲೇ ಮಾಡ್ತೀನಿ ಅಂತ ಹೇಳ್ಯಾನ. ಲೆಟ್ಸ್ ಗೋ ಗೈಸ್. ಇದೊಂದು ಟಾಸ್ಕ್ ಬಂದ್ಬಿಟ್ಟು ಬರ್ಮುಡ ಗೈಸ್. ಬರ್ಮುಡ್ದಾಗ ಇದ್ದು ಚಳಿಯಾಗಿ ಹೊಂಟೀನಿ ಲಿಟ್ರಲಿ. ನೋಡೋಮ್ಮ ಏನಾಗುತ್ತೆ ಅಂತ ಶೆಟರ್ ಹತ್ರ ಫಿಕ್ಸ್ ಆಗಿ ಸುಮ್ಮ ಹಂಗೆ ಹೋಗೋಣ ಅಂತ ಹೊಂಟೀವಿ ಅಂದ್ರೆ ಮನೆಗೆ ಹೋಗ್ತೀನಿ ಅಂತ ಹೇಳಿ. ಲೆಟ್ಸ್ ಗೋ.